ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ತುಂಬ ಸ್ಪೆಷಲ್ ಹೋಟೆಲ್ ಸ್ಟೈಲ್ ಸೂಪರ್ ಕ್ರೀಮಿ ಆ್ಯಂಡ್ ರಿಚ್ ಗ್ರೇವಿ ಲಸುನಿ ಮೇಥಿ ಮಾಡ್ತಿದ್ದೀನಿ. ಮೆಂತ್ಯ ಸೊಪ್ಪು ಅಂದರೆ ಸ್ವಲ್ಪ ಕಹಿ ಟೇಸ್ಟ್ ಇರುತ್ತೆ, ಬಟ್ ಅದನ್ನು ಕರೆಕ್ಟ್ ಮೆಥಡ್ನಲ್ಲಿ ಕುಕ್ ಮಾಡಿದರೆ ಎಸ್ಪೆಷಲಿ ಲಾಟ್ಸ್ ಆಫ್ ಗಾರ್ಲಿಕ್ ಫ್ಲೇವರ್ ಜೊತೆ ಕಂಪ್ಲೀಟ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಈ ರೆಸಿಪಿ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ವೆರಿ ಈಸಿ ಸ್ಟೆಪ್ ಅಲ್ಲಿ ಕ್ವಿಕ್ ಆಗಿ ರೆಡಿ ಆಗುತ್ತೆ. ನೋ ಕಾಂಪ್ಲಿಕೇಟೆಡ್ ಪ್ರೊಸೆಸ್, ಬಟ್ ರಿಸಲ್ಟ್ ಮಾತ್ರ 100% ಹೋಟೆಲ್ ಸ್ಟೈಲ್ ನಲ್ಲೇ ಬರುತ್ತೆ. ಸೊ ಇಫ್ ಯು ಆರ್ ಮೇಥಿ ಲವರ್ಸ್, ಈ ರೆಸಿಪಿ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಬನ್ನಿ ಡಿಲೇ ಮಾಡದೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಈಸ್ ರೋಸ್ಟಿಂಗ್. ಸೊ ನಾನಿಲ್ಲಿ ಒಂದು ಕಡಾಯಿನ ಲೋ ಫ್ಲೇಮ್ ನಲ್ಲಿ ಹೀಟ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನ್ ಶೇಂಗಾ, 2 ಟೇಬಲ್ ಸ್ಪೂನ್ ಹುರಿದ ಕಡಲೆಬೇಳೆ ಅಂದ್ರೆ ರೋಸ್ಟೆಡ್ ಚನಾ ದಾಲ್, 3 to 4 ಗೋಡಂಬಿ ಹಾಕ್ತಿದ್ದೀನಿ. ಇದನ್ನ ಇವಾಗ ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಷ್ಟನ್ನು ರೋಸ್ಟ್ ಮಾಡ್ಕೋಬೇಕು. ಇದು ಕ್ರಿಸ್ಪಿ ಅಂಡ್ ಅರೋಮೆಟಿಕ್ ಆಗಿವರೆಗೂ ರೋಸ್ಟ್ ಮಾಡಬೇಕಾಗುತ್ತೆ. ನೀವು ನೋಡಬಹುದು, ಇದು ಇವಾಗ ಲೈಟ್ ಗೋಲ್ಡನ್ ಕಲರ್ಗೆ ಬಂದಿದೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಸೇರಿಸ್ಕೊತಿದ್ದೀನಿ. ಇದನ್ನ ಫ್ಯೂ ಸೆಕೆಂಡ್ಸ್ ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ಅಥವಾ ಗ್ಯಾಸ್ ಆಫ್ ಮಾಡಿನೂ ನೀವು ಇದನ್ನ ರೋಸ್ಟ್ ಮಾಡ್ಕೋಬಹುದು. ಈ ಕಡಾಯಿ ಬಿಸಿ ಇರುತ್ತೆ ಅಲ್ವಾ, ಅದರಲ್ಲೇ ಇದು ರೋಸ್ಟ್ ಆಗುತ್ತೆ. ಓಕೆ, ಇದನ್ನ ಟ್ರಾನ್ಸ್ಫರ್ ಮಾಡಿ ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿಕ್ಕೆ ಬಿಡೋಣ. ನೆಕ್ಸ್ಟ್ ನಾನು ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕಿ ಸ್ವಲ್ಪ ಹೀಟ್ ಮಾಡ್ಕೊತಿದ್ದೀನಿ. ಹೀಟ್ ಆಗಿದ್ದೆ ಅದಕ್ಕೆ 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋ ಗಾರ್ಲಿಕ್ ಹಾಕೋತಿದ್ದೀನಿ. ಗಾರ್ಲಿಕ್ ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು. ಈಗ ಫ್ರೆಶ್ ಮೆಥಿ ಲೀವ್ಸ್ ಆಡ್ ಮಾಡ್ಕೋತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ 2 to 3 ಮಿನಿಟ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮೇಥಿ ಸ್ವಲ್ಪ ಬಲ್ಕಿಯಾಗಿ ಕಾಣಿಸುತ್ತೆ, ಬಟ್ ಡೋಂಟ್ ವರಿ, ಸ್ವಲ್ಪ ಟೈಮ್ ನಲ್ಲಿ ಅದು ಶ್ರಿಂಕ್ ಆಗಿ ಸಾಫ್ಟ್ ಆಗುತ್ತೆ. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಕೈ ಅಂಶವೆಲ್ಲ ಕಡಿಮೆ ಆಗುತ್ತೆ. ಓವರ್ ಕುಕ್ ಮಾಡ್ಕೋಬಾರ್ದು. ಜಸ್ಟ್ ಸಾಫ್ಟ್ ಆಗಿ ಕಲರ್ ಬ್ರೈಟ್ ಗ್ರೀನ್ ಇಂದ ಸ್ಲೈಟ್ಲಿ ಡಾರ್ಕ್ ಶೇಡ್ಗೆ ಚೇಂಜ್ ಆದ್ರೆ ಸಾಕು. ಓಕೆ, ಇದು ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಸೈಡ್ಗೆ ಇಡೋಣ. ನೆಕ್ಸ್ಟ್ ನಾವು ರೋಸ್ಟ್ ಮಾಡಿರೋದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಸ್ಮೂತ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಈ ರೀತಿ ಸ್ಮೂತ್ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಒಂದು ಬಿಗ್ ಸೈಜ್ ಟೊಮೆಟೊ ರಫ್ಲಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಿದ್ದೀನಿ. ಇದನ್ನ ನೀರು ಹಾಕದೆ ಸ್ಮೂತ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಇವಾಗ ಟೊಮೆಟೊ ಪ್ಯೂರಿ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಲಸುನಿ ಮೇಥಿ ಗ್ರೇವಿ ಪ್ರಿಪೇರ್ ಮಾಡೋಣ. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗಿದ್ದೆ ಅದಕ್ಕೆ 1 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್, 2 ಟೇಬಲ್ ಸ್ಪೂನ್ ಗೀ, 1 ಟೀ ಸ್ಪೂನ್ ಜೀರಾ ಸೇರಿಸ್ಕೊತಿದ್ದೀನಿ. ಒಂದು ಫ್ಯೂ ಸೆಕೆಂಡ್ಸ್ ಆದಮೇಲೆ ಮೀಡಿಯಂ ಸೈಜ್ 2 ಆನಿಯನ್ನ ಸೇರಿಸ್ಕೊತಿದ್ದೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಲೈಟ್ ಆಗಿ ಗೋಲ್ಡನ್ ಕಲರ್ಗೆ ಚೇಂಜ್ ಆಗೋ ತನಕನೂ ಫ್ರೈ ಮಾಡಬೇಕು. ಓಕೆ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಸೇರಿಸ್ಕೊತಿದ್ದೀನಿ. ಲೋ ಫ್ಲೇಮ್ನಲ್ಲೇ ಇದನ್ನ ಕಂಟಿನ್ಯೂಯಸ್ಲಿ ಸ್ಟಿರ್ ಮಾಡ್ತಾ ಮಾಡ್ತಾ ಮಸಾಲ ಪೌಡರ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಇದು ನಮ್ಮ ಗ್ರೇವಿಗೆ ಥಿಕ್ನೆಸ್ ಆ್ಯಂಡ್ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಆ್ಯಂಡ್ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಕಂಟಿನ್ಯೂಯಸ್ಲಿ ಫ್ರೈ ಮಾಡಿ ಅಂಟಿಲ್ ಮಸಾಲ ಸ್ಲೈಟ್ಲಿ ಥಿಕ್ ಆಗುತ್ತೆ ಅಷ್ಟರ ತನಕನೂ ಫ್ರೈ ಮಾಡ್ಕೋಬೇಕು. ಒಮ್ಮೆ ಇದು ಥಿಕ್ ಆಗ್ತಾ ಬರ್ತಿದ್ದಂಗೆ ನಾವು ಈ ಸ್ಟೇಜ್ನಲ್ಲಿ ಟೊಮೆಟೊ ಪ್ಯೂರಿನ ಸೇರಿಸ್ಕೋಬೇಕು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿಟ್ಟು 5 ನಿಮಿಷ ಕುಕ್ ಮಾಡ್ಕೋಬೇಕು, ಅಥವಾ ಗ್ರೇವಿಗೆ ಸೈಡ್ನಲ್ಲಿ ಆಯಿಲ್ ರಿಲೀಸ್ ಆಗೋ ತನಕನೂ ಕುಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಇವಾಗ ಗ್ರೇವಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಹಾಟ್ ವಾಟರ್ ಸೇರಿಸ್ಕೊತಿದ್ದೀನಿ. ಆಸ್ ಪರ್ ಯುವರ್ ಕನ್ಸಿಸ್ಟೆನ್ಸಿ, ಅಂದರೆ ನಿಮಗೆ ಗ್ರೇವಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ವಾಟರ್ ಆ್ಯಡ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾವು ಈಗಾಗಲೇ ರೆಡಿ ಮಾಡಿರುವ ಫ್ರೈಡ್ ಮೇಥಿನ ಆ್ಯಡ್ ಮಾಡ್ಕೊತಿದ್ದೀನಿ.
ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಥಿ ಹಾಕಿ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ವಾಟರ್ ಬೇಕು ಎನಿಸಿದ್ರೆ ಹಾಟ್ ವಾಟರ್ನ ಸೇರಿಸ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಅಗೇನ್ ಆಯಿಲ್ ರಿಲೀಸ್ ಆಗೋ ತನಕನೂ ಕುಕ್ ಮಾಡ್ಕೋಬೇಕು. ಓಕೆ, ಇದು ಇವಾಗ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೆ ಚಾಪ್ಡ್ ಕೊರಿಯಂಡರ್ ಲೀವ್ಸ್ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಫ್ಯೂ ಸೆಕೆಂಡ್ಸ್ ಕುಕ್ ಮಾಡ್ಕೋಬೇಕು. ಈಗ ನಮ್ಮ ಲಸುನಿ ಮೇಥಿ ಆಲ್ಮೋಸ್ಟ್ ರೆಡಿ ಆಗಿದೆ. ಬಟ್ ಹೋಟೆಲ್ ಸ್ಟೈಲ್ ಫಿನಿಶ್ ಬರಬೇಕು ಅಂದರೆ ಒಂದು ಫೈನಲ್ ಸ್ಪೆಷಲ್ ತಡ್ಕ ಬೇಕೇ ಬೇಕು. ಸೊ ಒಂದು ಸ್ಮಾಲ್ ಟೆಂಪರಿಂಗ್ ಪ್ಯಾನ್ ತಗೊಂಡು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಅಥವಾ ಘೀ ಹಾಕಿ ಹೀಟ್ ಮಾಡ್ಕೊತಿದ್ದೀನಿ. ಹೀಟ್ ಆಗಿದೆ. ಫೈನ್ಲಿ ಚಾಪ್ಡ್ ಗಾರ್ಲಿಕ್ ಆ್ಯಂಡ್ 2 ರೆಡ್ ಚಿಲ್ಲಿ ಹಾಕಿ ಸ್ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಗಾರ್ಲಿಕ್ ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕು, ಬರ್ನ್ ಆಗಬಾರ್ದು. ಗಾರ್ಲಿಕ್ ಕ್ರಿಸ್ಪಿಯಾಗಿ ಬ್ಯೂಟಿಫುಲ್ ಗೋಲ್ಡನ್ ಕಲರ್ ಬಂದ ತಕ್ಷಣ ಈ ಹಾಟ್ ತಡ್ಕನ ಡೈರೆಕ್ಟ್ ಆಗಿ ಗ್ರೇವಿ ಮೇಲೆ ಪವರ್ ಮಾಡಿ. ಹಾಗೆ ಇದನ್ನ ಲೈಟ್ ಆಗಿ ಮಿಕ್ಸ್ ಮಾಡಿ 1 ಮಿನಿಟ್ ಕುಕ್ ಮಾಡಿದ್ರೆ ನಮ್ಮ ಹೋಟೆಲ್ ಸ್ಟೈಲ್ ಲಸುನಿ ಮೇಥಿ ಕಂಪ್ಲೀಟ್ಲಿ ರೆಡಿ ಟು ಸರ್ವ್. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾಡಿದ್ದು ಸೂಪರ್ ರಿಚ್ ಕ್ರೀಮಿ ಆ್ಯಂಡ್ ಫುಲ್ ಫ್ಲೇವರ್ ಇರುವ ಹೋಟೆಲ್ ಸ್ಟೈಲ್ ಲಸುನಿ ಮೇಥಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಯುವರ್ ಫೀಡ್ಬ್ಯಾಕ್ ಕಮೆಂಟ್ನಲ್ಲಿ ಶೇರ್ ಮಾಡಿ. ನೀವು ಇದನ್ನ ರೈಸ್ ಜೊತೆ ಟ್ರೈ ಮಾಡಿದ್ರಾ ಅಥವಾ ರೋಟಿ ಜೊತೆನಾ ನನಗೆ ಕಮೆಂಟಲ್ಲಿ ಹೇಳಿ. ಇಫ್ ಯು ಆರ್ ನ್ಯೂ ಟು ಎಕೆ ಫುಡ್ ಡೈರೀಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಕಾಸ್ ನೆಕ್ಸ್ಟ್ ಟೈಮ್ ಇನ್ನೂ ಸೂಪರ್ ಟೇಸ್ಟಿ, ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ನಿಮಗಾಗಿ ತರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನನಗೆ ನನ್ನ ಮೋಟಿವೇಶನ್ ಇನ್ಕ್ರೀಸ್ ಆಗುತ್ತೆ. ಸಿ ಯು ಇನ್ ನೆಕ್ಸ್ಟ್ ಡಿಲಿಸಿಯಸ್ ರೆಸಿಪಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.